ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ADLR ನಿಮಗೆ ಗೊತ್ತದ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಈ ಒಂದು ಸಂಸ್ಥೆ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ. ಬಿಹಾರದಲ್ಲಿ ಏಕಾಏಕಿ 65 ಲಕ್ಷ ಮತದಾರನ ಡಿಲೀಟ್ ಮಾಡಿದ್ದಾರೆ ಈ ನಮ್ಮ ಎಲೆಕ್ಷನ್ ಕಮಿಷನ್ದವರು. ಯಾಕಂದರೆ ಈ ಮತದಾರ ಪಟ್ಟಿ ತಯಾರು ಮಾಡಿದಂಥ ಈ ಜನ ವಿಶೇಷ ಸಮಗ್ರ ಪರಿಷ್ಕರಣೆ SIR ಈ ಸರ್ವೆಯನ್ನು ಮಾಡಿ ವಿಶೇಷ ಪರಿಷ್ಕರಣೆ, ಯಾರಪ್ಪ ಬೋಗಸಿದ್ದಾರ, ಯಾರು ಸತ್ತಿದ್ದಾರ, ಯಾರು ಇಲ್ಲ, ಅದೇ ಕಾಲಕ್ಕೆ ಬೇರೆಯವರು ಏನು ಎಂತು ಅಂತೇಳಿ ಒಂದು ದೃಷ್ಟಿ ಇಟ್ಟುಕೊಂಡು ಸರ್ವೆ ಮಾಡಿದ್ದ. ಈ ಸರ್ವೆಯಲ್ಲಿ ಯಾವ ಆಧಾರ ಮಾಡ್ಕೊಂಡಿದ್ದಾರೆ ಅನ್ನೋದು ದೊಡ್ಡದು. ಸತ್ತವ್ರಂತ ಡಿಲೀಟ್ ಆಗಲೇಬೇಕು, ಪ್ರಶ್ನೆ ಇಲ್ಲ. ಈ ದೇಶದವ್ರು ಅಲ್ಲದವರು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋರು? ಅದಕ್ಕೆ NRC ಅದ, ಅದಿನ್ನೂ ದೂರದ ಮಾತು. ಮತ್ತು ಅದು NRCನೇ ಮಾಡುವಂಥ ಕೆಲಸ, ಅದು ಎಲೆಕ್ಷನ್ ಕಮಿಷನ್ ಮಾಡೋದಲ್ಲ. ಎಲೆಕ್ಷನ್ ಕಮಿಷನ್ನ ಯಾರು ನಾಗರಿಕರು ಹೌದು ಅಲ್ಲೋ ಅನ್ನೋದನ್ನು ಡಿಸೈಡ್ ಮಾಡೋದು ಮತದಾರರ ಚೀಟಿ ಮೇಲೆ, ಮತದಾರರ ವೋಟರ್ ID ಮೇಲೆ, ಜೊತೆಗೆ ಆಧಾರ್ ಕಾರ್ಡ್ ಮೇಲೆ. ಇವು ಫೈನಲ್ ಅಂತಲ್ಲ, ಇವೆರಡು ಬೇಸಿಕ್ಕು. ಈ ದೇಶದ ನಾಗರಿಕರು ಹೋಗಿ ನೀವೇನು ತೋರಿಸ್ತೀರಪ್ಪ ಆಳ್ವಿಕೆ ಇದ್ದ ತಕ್ಷಣ, ನಾವು ಈ ದೇಶದ ನಾಗರಿಕರು ಹೋಗಿ ನಮ್ಮ ವೋಟರ್ ಕಾರ್ಡ ಮತ್ತು ಆಧಾರ್ ಕಾರ್ಡ ಇವೆರಡರ ಮೇಲೆ ಆಗಿದ್ರೆ ಈ ಪ್ರಶ್ನೆನೂ ಬರ್ತಿರಲಿಲ್ಲ. ಆದರೆ ಭಾಳಷ್ಟು ಜನರನ್ನ ಡೊಮೆಸಿಯಲ್ಲೋ ಮತ್ತೇನೋ ಗದ್ದ ಹಾಕಿ ಭಾಳಷ್ಟು ಜನ ಮತದಾರನ ಡಿಲೀಟ್ ಮಾಡಿದ್ರಂತ ಆರೋಪ ನಮ್ಮ ಇವ್ರದ್ದು, ADR ಅವ್ರದ್ದು. ಯಾಕಂತಂದ್ರೆ ಇಲ್ಲ, ಆಡಳಿತಾರೂಢ ಪಕ್ಷಕ್ಕೆ ಗೆಲುವು ಬೇಕಾಗಿದ್ದು, ಅದಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ಅವು ಏನು ಪಟ್ಟಿ ಐತೆ ನಮ್ಗೆ ಕೊಡ್ರಿ, ಯಾವ ಆಧಾರ ಮೇಲೆ ಮಾಡಿದ್ರೆ ಕೊಡ್ರಿ ಅಂತೇಳಿ ಅವ್ರು ಕೇಳಿದ್ದಾರೆ. ಅದು ಇವತ್ತು ಬಂದಿರ್ತದೆ ಸುಪ್ರೀಂ ಕೋರ್ಟ್ನಲ್ಲ. ಸುಪ್ರೀಂ ಕೋರ್ಟರು ಇದೇ 9ನೇ ತಾರೀಕು ಒಳಗೆ ನೀವು ಕೊಡಬೇಕು. ಅದೇನು ಕೊಟ್ಟಿದ್ದೀರಿ ಈಗ ನ್ಯಾಯಾಲಯಕ್ಕೆ ಮತ್ತೆಲ್ಲಿ ಕೊಟ್ಟಿದ್ದು, ಅದು ನಮ್ಮ ADR ಕೊಡ್ರಿ, ಜೊತೆಗೆ ನಮ್ಮ ಪ್ರಶಾಂತ್ ಭೂಷಣ್ ಅವ್ರಿಗೆ ಕೊಡ್ರಿ. ಯಾಕಂದ್ರೆ ಸಂಶಯ ಏನಾದ್ರು ಸರ್ಕಾರ ಮೇಲಪ್ಪ ಅಂತಂದ್ರೆ ಇಲ್ಲಿ ಭಾಳಷ್ಟು ಜನರ ಡಿಲೀಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಈ ಮುಸ್ಲಿಂ ಕಮ್ಯುನಿಟಿ ಜನ ಹೆಚ್ಚಿದ್ದಾರೆ ಅನ್ನೋಂಥ ಒಂದು ಮಾತು. ಆದರೆ BJP ವಿರೋಧಿಗಳು ಯಾರಿದಾರಲ್ಲ ಅವರು ಮತಗಳನ್ನು ಡಿಲೀಟ್ ಮಾಡ್ಯಾರ ಅನ್ನೋಂಥ ಮಾತುಗಳಿದ್ದಾವೆ. ಈ ನೆಲೆಯಲ್ಲೇ ಈ ಮಾಡಿದ್ದಾರೆ. ಅದಕ್ಕೆ ಇನ್ನೇನು ಪರಿಷ್ಕರಣೆ ಅನ್ನೋಕ್ಕಿಂತರೂ ಯಾರ್ಯಾರು ಆಧಾರ್ ಕಾರ್ಡ್ ಅದ, ಯಾರ್ಯಾರು ವೋಟರ್ ಕಾರ್ಡ್ ಅದ್ರ ಮೇಲೆ ಅಷ್ಟೇ ಮಾಡಿರಿ. ಅವ್ರು ನಾಗರಿಕರು ಈ ದೇಶದ್ದು, ಅವ್ರು ಸಿಂಪಲ್ಲಾಗಿ 5 ವರ್ಷ ಮೇಲಿದ್ದವರಾಗಿರ್ಬೋದು, ಇಲ್ಲೇ ಹುಟ್ಟಿದವರಾಗಿರ್ಬೋದು, ಇಂಥವ್ರು ನಾವು ಕೊಡ್ತಾ ಬಂದೀವಿ ನಮ್ಮ ಕಾನೂನಿನ ಪ್ರಕಾರ, ನಮ್ಮ ಸಂವಿಧಾನದ ಪ್ರಕಾರ. ಇದು ಹಾಗಾಗಿಲ್ಲ ಅನ್ನೋದು ಘೋರವಾದ ಆರೋಪ. ಅದಕ್ಕೆ ಅದು ಡಿಸ್ಕಷನ್ ಆಗಲಿ ಅಂಥದ್ದು ಅಂತ ಈಗ ಆಲ್ರೆಡಿ ನಮ್ಮ ಪಾರ್ಲಿಮೆಂಟದು ಚರ್ಚೆ ನಡೆದದ. ಪಾರ್ಲಿಮೆಂಟು ಅದಕ್ಕೆ ಅದು ಇಲ್ಲಿ ಡಿಸ್ಕಷನ್ ಮಾಡೋಣ ಅಂತೇಳಿ. ಯಾಕಂತಂದ್ರೆ ಅದು ಮಾಡಲೇಬೇಕಾದಂಥದ್ದು. ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದ ಹಿಂದೆ 1961ರಾಗ, 81ರಾಗ, 1991ರಾಗ, 2015ರಾಗ, 2019 ಚರ್ಚೆ ನಡೆದು ಮತದಾರ ಪಟ್ಟಿ ಸಲುವಾಗಿ ಪರಿಷ್ಕರಣೆ ಏನು ಮಾಡಿದ್ರಿ ಅಂತೇಳಿ ಈ ಸಲ ಮಾಡಿರಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಆದರೆ ಇದನ್ನು ಒಪ್ತಾ ಇಲ್ಲ ಯಾರು, BJP ಅವರು. ಯಾಕೆ ಒಪ್ತಾ ಇಲ್ಲ? ಏನು ಕಾರಣ ಒಪ್ತಾ ಇಲ್ಲ? ಇಲ್ಲ, ಅವ್ರು ನಮ್ಮ ದೇಶ ಹೌದು ಅಲ್ಲೋ ಅನ್ನೋದನ್ನು ಈಗ ಎಲೆಕ್ಷನ್ ಕಮಿಷನ್ ಮಾಡಲಿಕ್ಕೆ ಅಂತಂದರೆ ಅವ್ರು ಮಾಡಿದ್ದಾರೆ ಅನ್ನೋಂಗೆ ಒಟ್ಟು ತೀರಿಸಿ ಹೊಡಿತಾ ಇದ್ದಾರೆ. ಅದು ಚರ್ಚೆ ಆಗೋದಕ್ಕೆ ಅದ. ಈಗ ಸುಪ್ರೀಂ ಕೋರ್ಟ್ ಮೇಲೆ ಹಾಕಿದ್ದಾರೆ ನಮ್ಮ ರಿಜಿಜು. ಏನಪ್ಪ ಈ ಕುರಿತಾಗೆ ಬಿಹಾರದಲ್ಲಿ ನಡೆಯುತ್ತಿರುವ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಶೀಲನೆ ಕುರಿತು ಲೋಕಸಭೆ ಚರ್ಚೆ ನಡೆಸಲು ಸಾಧ್ಯವಿಲ್ಲ. ಇಲ್ಲಿ ಸಾಧ್ಯ ಇಲ್ಲ ಚರ್ಚೆ ಮಾಡೋಕ್ಕೆ. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ನಡೀತದೆ, ಅದು ಏನು ಡಿಸಿಷನ್ ಕೊಡೋದು ನೋಡೋಣ ಅನ್ನೋ ಮಾತನ್ನು. ಇದು ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಈಗ ನಿಮ್ಗೆ ಹೇಳಿದಂಗೆ, ಇಲ್ಲೇ 65 ಲಕ್ಷ ಜನ ಯಾರು ಇವರು ಅನ್ನೋದು ಇವತ್ತು ಭಾಳ ಕುತೂಹಲ ಆಗಿದಂಥದ್ದು. ಅದಕ್ಕೆಲ್ಲ ವಿವರ ನಮ್ಗೆ ಕೊಡ್ರಿ, ಅದನ್ನು ಮತ್ತು ನೀವು ನೋಡಿ ಪರಿಶೀಲನೆ ಮಾಡಿ ಮುಂದೆ ಹೆಜ್ಜಿಡೋಣ ಅನ್ನೋಂಥ ಮಾತನ್ನು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಆ ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನದ ಮೇಲೆ ಈ ಒಂದು ವಿಚಾರಣೆಯನ್ನು 12-13ಕ್ಕೆ ಇಟ್ಕೊಂಡಿದ್ದಾರೆ. ಆಗ ನೀವೆಲ್ಲ ಅವ್ರು ತೊಗೊಂಡ್ಬರ್ರಿ, ಆಗ ನಾವು ಚರ್ಚೆ ಮಾಡೋಣ, ಇದನ್ನು ತೆಗಿಬೇಕು ತೆಗಿಬಾರ್ದು ಅನ್ನುವಂಥದ್ದು. ಮೋಸ್ಟ್ಲಿ ಇದು ಏನಪ್ಪ ಅಂತಂದ್ರೆ ವಿರೋಧ ಪಕ್ಷಗಳಿಗಿಂತ ಇದು ಏನಪ್ಪ ತಾವು ಗೆಲ್ಲೋದಕ್ಕಿಂತ ದೊಡ್ಡ ಅಡ್ಡಗೋಡೆ ಅನ್ನೋದು ಅನಿಸಿದ್ರಿಂದಾಗಿ ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದಕ್ಕೆ ತಾಕಲಿಬೇಕು ಅನ್ನೋಂಥ ವಿಚಾರ ಮಾಡ್ತಾಯಿದ್ದಾರೆ. ಆದರೆ ಸುಲಭನ ಇದು ಅಂತೇಳಿ. ಯಾಕಂದರೆ ಆಡಳಿತಾರೂಢ ಪಕ್ಷದವರು ಮತ್ತು ಆಲ್ರೆಡಿ ಎಲೆಕ್ಷನ್ ಕಮಿಷನ್ನ ನಮ್ಮ ಏನಪ್ಪ ಅಂದ್ರೆ ಆಡಳಿತಾರೂಢ ಪಕ್ಷದ ನಿರ್ದೇಶನದ ಮೇಲೆ ಆಯ್ಕೆ ಆದಂಥದ್ದು. ಹೀಗಾಗಿ
ಇಲೆಕ್ಷನ್ ಕಮಿಷನ್ನ ಈ ಮಾತನ್ನು ಅಥವಾ ಇನ್ನೊಮ್ಮೆ ಏನಪ್ಪ ಅಂದ್ರೆ ಈ ಆಧಾರಗಳ ಮೇಲೆ ಅಂದ್ರೆ ಆಧಾರ್ ಮತ್ತು ಅದೇ ಕಾಲಕ್ಕೆ ಇನ್ನೊಂದು ವೋಟರ್ ಐ ಡಿಗಳ ಮೇಲೆ ಇದನ್ನು ಮತ್ತೆ ಪರಿಷ್ಕರಣೆ ಮಾಡ್ಬೋದಾ ಮತ್ತು ಸೇರಿಸ್ಬೋದಾ ಅನ್ನೋಂಥ ಮಾತುಗಳಿದ್ದಾವೆ. ಆದರೆ ಇದು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಒಂದು ತಿಕ್ಕಾಡೋದು ಕೆಲಸ ಆಗಿ ನೀವು ಹಿಂದೆ ಮಾಡಿದ್ದೀರಿ, ಹಾಗೆ ಮಾಡಿದ್ದೀರಿ, ಹೀಗೆ ಮಾಡಿದ್ದೀರಿ ಇವ್ರು ಅಂತಾರೆ, ಅದಕ್ಕೆ ನೀವು ಮಾಡಿದಿರಿ ಅಂತ ಇವ್ರು ಅಂತಾರೆ. ಒಟ್ಟು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ನಡೆದಿದ್ದಾರೆ. ಆದರೆ ಈ 65 ಲಕ್ಷ ಈ ಒಂದು ಪರಿಶೀಲನೆ ಮಾಡುವಂಥದ್ದು ಯಾವ ಆಧಾರ ಮೇಲೆ ತೆಗೆದ್ರು ಅನ್ನುವಂಥದ್ದು ಹೊರಗೆ ಬಂದ ಮೇಲೆ ಇದು ಪಕ್ಕ ಏನಪ್ಪ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಅಲ್ಲಿಗೂ ನಾವೇನೋ ಮಾತಾಡೋದು ಆಗಲಿಕ್ಕೆ ಅದಕ್ಕಾಗಿ ಇನ್ನಷ್ಟು ಸ್ವಲ್ಪ ವೇಟ್ ಮಾಡೋದನ್ನು ಯೋಗ್ಯ. ಜೊತೆಗೆ ಇದು ರಿಸಲ್ಟ್ ಬಂದ ಮೇಲೆ ಹೌದು ಬೈಲೇನು ಗೋಟಾಲ ಅಂದ್ರೆ ಹತ್ತಿರ ಆಗಿಲ್ಲ ಅಂತ ಅನಿಸ್ತಂದ್ರೆ, ಇಲ್ಲ ಅವ್ರು ಯೋಗ್ಯರಿದ್ದರು ಅಂಥವ್ರನ್ನ ತೆಗೆದಾರಂತೇಳಿ ಕನ್ಫರ್ಮೇಷನ್ ಆಗ್ತಂದ್ರೆ ಇದೇ ಗ್ರೌಂಡ್ ಮೇಲೆ ಆಗ್ಬೋದು. ಇದು ಮೋಸ್ಟ್ಲಿ ಆಗೋದು ಭಾಳ ಕಷ್ಟ ಅಂತ ಅನ್ನಿಸ್ತಾ ಇದೆ. ಆದರೂ ಎಲ್ಲಿವರೆಗೆ ಸರ್ವೆ ಆಗೋದಿಲ್ಲ, ಎಲ್ಲಿವರೆಗೆ ಅದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಬರೋದಿಲ್ಲ, ಮತ್ತು ಯಾರನ್ನು ತೆಗೆದ್ರು ಯಾರನ್ನು ಹಾಕಿದ್ರು ಅನ್ನೋದು ಗೊತ್ತಾಗೋದು ಹೊರತ ಇದು ನಾವು ಏನು ಮಾತಾಡಿದ್ರು ಎಲ್ಲ ವ್ಯರ್ಥ ಅನ್ನೋಂಥ ಪರಿಸ್ಥಿತಿ ಅದ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಇವತ್ತು ಆ ಇಡೀ ಎಲ್ಲರಿಗೂ ಕೊಡ್ರಿ, ಮತ್ತು ಜೊತೆಗೆ ನಮ್ಮ ಪ್ರಶಾಂತ್ ಭೂಷಣ್ ಅವ್ರಿಗೆ ಕೊಡ್ರಿ, ನೀವು ಹೆಂಗೆ ಮಾಡಿದ್ರಿ, ಹೆಂಗೆ ಕಿತ್ತಾಗಿದ್ರಿ, ಏನೇನು ಮಾಡಿದ್ರಿ, ಅದ್ರ ಪ್ರತಿ ಇಂಚಿಂಚು ನೀವು ವಿವರ ಕೊಡ್ರಿ ಅನ್ನೋಂಥ ಮಾತು ಹೇಳಿದ್ದಾರೆ. ಇದು ಒಂದು ರೀತಿಯಿಂದ ನಮ್ಮ ಇಲೆಕ್ಷನ್ ಕಮಿಷನ್ಗಳು ಒಂದು ರೀತಿ ಹಿನ್ನಡೆ ಅಂತ ಹೇಳಬೇಕಾಗ್ಯದ. ಬಟ್ ಅವ್ರು ತೋರಿಸಲೇಬೇಕಾಗಿದೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಈಗ ಆದೇಶ ಎಲ್ಲ. ಆಗ ಮತ್ತು 12 ಮತ್ತು 13ರಿಂದ ನಾವು ಮತ್ತೆ ಇದನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಇಡೀ ಎಲ್ಲರೂ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋದು, ಚರ್ಚೆ ಮಾಡೋದು ಅಂತೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಿದ. ಹೀಗಾಗಿ ತುರ್ತು ಏನದಪ್ಪ ಅಂತಂದ್ರೆ ಈ ಅನುಕೂಲತೆಗಳು ಆಯಿತು, ಚೆಕ್ ಆಯಿತು, 65 ಲಕ್ಷ ಮಂದಿ ಕರೆಕ್ಟ್ ಅದು ಬಂತು, ಬಿ ಜೆ ಪಿಗೆ ಲಾಭ ಬರಲಿಲ್ಲ ಅಂತಂದ್ರೆ ವಿರೋಧ ಪಕ್ಷದವ್ರ ಲಾಭ ಅದನ್ನು ಬಿಡಿಸಿಡಬೇಕಾಗಿಲ್ಲ. ಅದಕ್ಕಾಗಿ ಸತ್ಯ ಹೊರ ಬರಲಿ ಅನ್ನೋ ಕಾರಣಕ್ಕಾಗಿ ಮತ್ತು ಈಗಾಗಲೇ ರಾಜಕೀಯ ಪಕ್ಷಗಳಿಂದ ಇದು ಲಿಸ್ಟ್ ಕಳಿಸಿದ್ದಾರೆ ಎಲೆಕ್ಷನ್ ಕಮಿಷನವರು. ಈಗ ಮತ್ತಷ್ಟು ಕಳಿಸ್ತಾ ಇದ್ದಾರೆ. ಅದು ಕಳಿಸಿ ಚರ್ಚೆ ಆಗಲಿ, ಚರ್ಚೆ ಆದ್ಮೇಲೆ ಯಾವ್ದು ಸತ್ಯದ ಯಾವುದು ಮಿಥ್ಯದ ಹೊರಗೆ ಬರಲಿ. ಜೊತೆಗೆ ಪಾಪ ಯಾರು ಮತದಾರ ಹಕ್ಕನ್ನು ಕಳ್ಕೊಂಡಿದ್ದಾರೆ, ನಿಜವಾಗಿ ಭಾರತೀಯರಿದ್ದು ಭಾರತದ ನಾಗರಿಕರಿದ್ದು ಮತದಾನ ಹಕ್ಕು ಕಳ್ಕೊಂಡಿದ್ದಾರೆ, ಅವ್ರಿಗೆ ಮತ್ತೆ ನ್ಯಾಯ ಸಿಗಬೇಕಾಗಿದೆ. ಯಾಕಂದ್ರೆ ಮತದಾನ ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಬಹಳ ಮಹತ್ವದವಾದ ಸ್ಥಾನ ಮತ್ತು ಅದೊಂದು ಸ್ಥಿತಿ. ಹೀಗಾಗಿ ಮತದಾನ ಎಲ್ಲರೂ ಸಿಗಬೇಕು, ನಿಜವಾದ ನಮ್ಮ ದೇಶದ ನಾಗರಿಕರಿಗೆ. ಮತ್ತು ನಾಗರಿಕರನ್ನ ಐಡೆಂಟಿಫೈ ಮಾಡೋದು ಇಲ್ಲಿವರೆಗೆ ಹುಟ್ಟಿನಿಂದ ಮತ್ತು ನಮ್ಮ ದೇಶದ 5 ವರ್ಷ ನೆಲೆಸಿದ್ರಿಂದ ಅನ್ನೋದು ಈಗಾಗಲೇ ಗೊತ್ತಿದ್ದ ವಿಷಯ ಅದ. ಈ ಎಲ್ಲ ನೆಲೆಯಲ್ಲೇ ಒಂದೇನಪ್ಪ ಅಂತಂದರೆ ಇವತ್ತು ಹೊಸ ಒಂದು ಚರ್ಚೆಗೆ ಇದು ಆಸ್ಪದ ಕೊಟ್ಟದ. ಜೊತೆಗೆ ಕೋರ್ಟ್ ಆದರೂ ಸಹಿತ ಇದರಲ್ಲಿ ಆಸಕ್ತಿ ತೆಗೆದುಕೊಂಡ ನ್ಯಾಯ ಒದಗಿಸ್ತದ. ಈ 65 ಲಕ್ಷ ಜನ ಅಂದರೆ ವೋಟರ್ಸ್ ಯಾಕೆ ಕಡಿಮೆ ಆದರು, ಹೆಂಗೆ ಕಡಿಮೆ ಆದರು, ಯಾರು ಇವರ ಅನ್ನೋದಕ್ಕೆ ಉತ್ತರ ಮೋಸ್ಟ್ಲಿ ಸಮೀಪದಲ್ಲಿ ಸಿಗ್ಬೋದು. ಅಲ್ಲಿವರೆಗೆ ಏನೇನಾಗ್ಬೋದು ಅನ್ನೋದನ್ನು ಮತ್ತೆ ನೋಡೋಣ ಅಂತ ಹೇಳ್ತಾ ಈ ಸುಪ್ರೀಂನ ಮಾತನ್ನು ನಾವು ಎಲ್ಲ ಪಕ್ಷರು ಪಾಲಿಸ್ಕೊಂಡು ಹೋಗೋದ್ರೆ ಯೋಗ್ಯ. ಇವತ್ತೇನೋ ನಮ್ಗೆ ನುಕ್ಸಾನ ಆಗ್ತದಂತ ಇಂಡಿಯಾ ಗಠಬಂಧನದವರು ಅದು ವಿರೋಧ ಮಾಡೋದು, ಮತ್ತು ಬಿ ಜೆ ಪಿಗೆ ನಮಗೆ ಲಾಭ ಆಗ್ತದೆ ಅವರು ಅದನ್ನು ಸಪೋರ್ಟ್ ಮಾಡೋದು, ಇವೆರಡೂ ತಪ್ಪ. ನಿಜವಾಗಿಯೂ ಯಾರು ಈ ದೇಶದ ನಾಗರಿಕರಿದ್ದಾರೆ ಅವರೆಲ್ಲರಿಗೂ ಮತದಾನ ಹಕ್ಕು ಸಿಗಬೇಕು, ಎಲ್ಲ ಧರ್ಮೀಯರಿಗೆ ಇಷ್ಟೇ ಅಂತ ಹೇಳ್ತಾ ಇದು ಇನ್ನಷ್ಟು ವೇಟ್ ಮಾಡಬೇಕು ನಾವು ಅಲ್ಲಿವರೆಗೆ ಅನ್ನೋ ಒಂದು ಮಾತನ್ನು ಮತ್ತೊಮ್ಮೆ ಹೇಳ್ತಾ ನನಗನಿಸಿದ ಕೆಲವು ಮಾತುಗಳ ಮುಂದೆ ಮಾತಾಡಿದ್ದೀನಿ. ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.